ನೀ ಹೇಳ್ಬೇಕು ಇವತ್ತು ಇಲ್ಲಿ ಬಂದು ದರ್ಗಾ ಕೇಳೋ ಗುಡಿಗೆ ಹೇಳೋ ಎಲ್ಲಿ ಬೇಕು ಹೇಳೋ ಶಾಸಕ ನೀನು ಹೇಳ್ತೀನಿ ನಾನು ಇದ್ರಾಗ ಇಲ್ಲಿ ಇನ್ವಾಲ್ವ್ ಇಲ್ಲ ಅಂತ ಹೇಳು ನಾನೆಲ್ಲ ರಾಜಕೀಯ ತ್ಯಾಗ ಮಾಡ್ತೀನಿ ಪಾನಿ ಅಡ್ಡಿಲ್ಲ ತುಲಾ ಬರ್ಲಿ ಅಲ್ಲದು ಚೀಲ ಬರಲ್ಲ ಇವ್ರಿಗೆ ಫೋನ್ ಪೇ ದುಡ್ಡು ಬಂದ್ರೆ ಮಾತ್ರ ಅವಾಜ್ ಆಗ್ತಾರ ಕಮೆಂಟ್ ಆಗ್ತಾರ ಇದ್ರ ಕಮೆಂಟ್ ಹಾಲಿ ಇವತ್ತು ಜಿಂದಾಶಾ ಮದರ ದರ್ಗಾನಲ್ಲಿ ಸೇರುವ ಉದ್ದೇಶ ಏನಂದ್ರೆ ಒಂದು 3-4 ದಿನ ಹಿಂದೆ ಒಂದು ಬಿಜೆಪಿ ಪಕ್ಷ ವತಿಯಿಂದ ಒಂದು ಪ್ರೆಸ್ ಮೀಟ್ ಆಯ್ತು. ಅದರಲ್ಲಿ ಶರಣು ಸಲ್ಗರ್ ಅವ್ರ PA ಮಾತಾಡ್ತಾರೆ, ಅವ್ರ ಜೊತೆಗೆ ಒಂದು 3-4 ಜನ ಮಾತಾಡ್ತಾರೆ ನಮ್ಮ ಊರಿನವರು. ಅವರಿಗೆ ಅವ್ರೇನು ಮಾತಾಡಿರುವ ದಾಟಿ ಹಾಗೂ ಅವರ ಉದ್ದೇಶ ಮತ್ತು ಅವ್ರದ್ದೇನು ಚಾಲೆಂಜ್ ಮಾಡಿದ್ರು ನನಗೆ, ನೀನು ದರ್ಗಾನಲ್ಲಿ ಬಂದು ನೀ ಗಂಡಸೇ ಇದ್ರೆ ದರ್ಗಾನಲ್ಲಿ ಬಂದು ದರ್ಶನ್ ತಗೊಂಡು ನೀರು ಹಾಕೊಂಡು ತೆಲಿ ಮೇಲೆ ನೀ ಪ್ರೆಸ್ ಮೀಟ್ ಮಾಡ್ಬೇಕು ಅಂದ್ರೆ ನಾನು ಸ್ವತಃ ದರ್ಗಾನಲ್ಲೇ ಕುಂತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಕೆಲವೊಂದು ಎಲಿಗೇಷನ್ ಹಾಕಿದ್ದಾರೆ, ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಇವತ್ತು ನನ್ನ ಮೇಲೆ ಏನು ಆರೋಪ ಮಾಡಿರಿ ನೀವು, ನಾನು ಎಷ್ಟು ಸತ್ಯ ಅಸತ್ಯ ಇದ್ದಿದ್ದು ನಾನು ಬಹಿರಂಗ ಸ್ಪಷ್ಟಪಡಿಸ್ತೀನಿ. ಅದೇ ರೀತಿ ನಾನು ನಿಮ್ಮ ಮೇಲೆ ಮಾಡ್ತೀನಿ. ನೀವು ಆರೋಪ ಸಿದ್ಧಪಡಿಸಬೇಕು. ಇಲ್ಲೇ ಯಾವ ದರ್ಗಾ ಎಲ್ಲೂ ನೀವು ಜಿಂದಾಶಾ ಮಾತ್ರ ದರ್ಗಾನೇ ಅಂತಲ್ಲ, ನಿಮ್ಗೆ ಎಲ್ಲಿ ಯಾವ ದೇವ್ರ ಮೇಲೆ ನಂಬಿಕೆ ಇದೆನೋ ಯಾವ ದೇವ್ರ ಮೇಲೆ ನಂಬಿಕೆ ಇರಲಿ ಎಲ್ಲಿ ಬಿ ಹೋಗಿ ಅಲ್ಲಿ ನೀವು ಹೇಳ್ಕೋಬೇಕು. ಯಾಕಂದ್ರೆ ನಾವು ಎಲಿಗೇಷನ್ ಮಾಡಿರೋದು ಈಗ ಶರಣು ಸಲ್ಗರ್ PA ಮಾತಾಡಿದ್ರೆ ಅದ್ರ ಅರ್ಥ ಏನ್ ಗೊತ್ತಾ, ಸ್ವತಃ ಶರಣು ಸಲ್ಗರೇ ಮಾತಾಡ್ತಾ ಇರೋ ಅರ್ಥ ಅದು. ಯಾಕಂದ್ರೆ ಶರಣು ಸಲ್ಗರ್ ಅವ್ರ ಜೊತೆ ನಮ್ದು ಫೈಟ್ ಇದೆ. ನಮ್ದು ಶರಣು ಸಲ್ಗರ್ ಅವ್ರ ಕಳಪೆ ಕಾಮಗಾರಿ, ಅವರ ಅವಧಿಯಲ್ಲಿ ಕಳಪೆ ಕಾಮಗಾರಿ ನಡೆದು ಅಂತೇಳಿ ನಮ್ದು ಆರೋಪ ಇದೆ. ಆ ಆರೋಪ ನಾವು ನಿರ್ಮಿತಿ ಮೇಲೆ ಕೆಲವೊಂದು ಕಾಮಗಾರಿಗೆ ಮೇಲೆ ನಡೆದಿರುವಂತ ಆರೋಪ ನಾವು ಹಾಕಿದೀವಿ. Noble Public School. Admissions are open. Elm se hi dono jahan mein kamyabi hai. Knowledge Park The Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Admissions are open. ಆ ಆರೋಪಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ. ದಮ್ಮಿದ್ರೆ ಗಂಡಸ್ತನಿದ್ರೆ ನೀನು ನಿರ್ಮಿತಿಯಲ್ಲಿ ನಾನು ಯಾವುದೇ ಪಾಲಿಲ್ಲ ಅಂತೇಳಿ ಹೇಳ್ಬೇಕು. ಮೀಡಿಯಾದಲ್ಲಿ ಬಂದು ಹೇಳ್ಬೇಕು, ಯಾವುದೇ ಗುಡಿ ಗುಂಡಾರ್ನಲ್ಲಿ ಬಂದು ಹೇಳ್ಬೇಕು. ಅದೇ ರೀತಿ ಅವ್ರ ಜೊತೆ ಇದ್ದವರು 4-5 ಮಂದಿ ಆರೋಪ ಮಾಡಿದಾರೆ ನನಗೆ, ಅವರಿಗೂ ಚಾಲೆಂಜ್ ಮಾಡ್ತೀನಿ. ನೀವು ಯಾವ ಗುಡಿಗೆ ನಂಬ್ತೀರಿ, ಯಾವ ದೇವ್ರಿಗೆ ನಂಬ್ತೀರಿ, ಆ ದೇವರ ಮೇಲೆ ನೀವು ಪ್ರಮಾಣ ಮಾಡಿ ಹೇಳ್ಬೇಕು. ನಾನು ಇವತ್ತು ಹೇಳ್ತೀನಿ, ಯಾಕಂದ್ರೆ ಎಲಿಗೇಷನ್ ನಂಬರ್ 1 25 ಲಕ್ಷ ರೂಪಾಯಿ ತೊಗೊಂಡು ನಾನು ಜಾಯಿನ್ ಆಗ್ತೀನಿ, 25 ಲಕ್ಷ ರೂಪಾಯಿ ಕೊಡ್ರಿ ಜಾಯಿನ್ ಆಗ್ತೀನಿ ನಾನು ನಿಮ್ಮ ಪಕ್ಷದಾಗ ಅಂತಂದಾರ. ನಾನು ಇವತ್ತು ಹೇಳಕ್ ಇಚ್ಛೆ ಪಡ್ತೀನಿ. ನಾನು JDS ನಲ್ಲಿ ಇದ್ದೆ, ರಿಸೈನ್ ಮಾಡಿದೆ, ಪಕ್ಷ ರಿಸೈನ್ ಮಾಡಿದಾಗ ನಾನು ಕರೆದ್ರು, ಪಕ್ಷದವ್ರು ಇವರು ಕರೆದ್ರು, ಅವರು ಕರೆದ್ರು, ಇಬ್ರು ಕರೆದ್ರು, ನಮ್ಮ ಜೊತೆ ಬರ್ರಿ, ನಿಮ್ ಜೊತೆ ಬರ್ರಿ. ಬಿಜೆಪಿ ಅವ್ರು, ನಾನು ಒಂದು ಸೆಕ್ಯುಲರ್ ಮನುಷ್ಯ, ಸೆಕ್ಯುಲರ್ ಪಕ್ಷಕ್ಕೆ ಸೇರ್ಬೇಕಂತ ಉದ್ದೇಶ ಇತ್ತು. ಆದ್ರೆ ನನಗೆ ಕೆಲವರು ಬಿಜೆಪಿ ಮಿತ್ರ ನಮ್ಮವರು ಕರೆದ್ರು, ಅವರು ಆಫೀಸ್ ಕರೆದ್ರು, ನೋಡ್ರಿ ಹಿಂಗಿಂಗದ, ನೀವು ಕಷ್ಟದಲ್ಲಿದ್ರಿ, ನಿಮ್ಗೆ 30-40 ಲಕ್ಷ ರೂಪಾಯಿ ಬಾಕಿ ಅದ, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನೀವೆಲ್ಲ ಅದೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ನಾವು ಭಾಷೆ ಆಡಿದ್ರು. ಕಡೆ ಒಂದು ಇಂಥ ನಿರ್ಣಯ ಬಂತು, 25 ಲಕ್ಷ ರೂಪಾಯಿ ನಾವು ನಿಮಗೆ ಕೊಡ್ತೀವಿ. ಈಗ 12.5 ಲಕ್ಷ, ಮುಂದೆ 12.5 ಲಕ್ಷ ಕೊಡ್ತೀವಿ, ನೀವು ಜಾಯ್ನ್ ಆಗಿ. ನೀವು ಯಾರಿಗೆ ಹೇಳ್ತೀವಿ ಅವ್ರಿಗೆ 12.5 ಲಕ್ಷ, ಮತ್ತೆ ಈಗ ನಿಮ್ಮ ಕೈಯಲ್ಲಿ 12.5 ಲಕ್ಷ ಕೊಡ್ತೀವಿ ಅಂತಂದ್ರು. ಅದೇ ರೀತಿ ಅದು ಆದ ಕೂಡಲೇ ನಮಗೇನಂದ್ರು, ಶಾಸಕರು ಫೋನ್ ಮಾಡಿದ್ರು, ನೋಡ್ರಿ ನಮ್ಮವ್ರು ಮಾತಾಡಿದಾರೆ ಅಂದ್ರೆ ನೀವು ದಯವಿಟ್ಟು ನಾ ಮಾತಾಡದಂಗೆ ನಾವೆಲ್ಲದಕ್ಕೂ ನಿಮ್ ಜೊತೆ ಇರ್ತೀವಿ ಅಂತಂದ್ರು. ನಾನು ಆ ಮಾತಿಗೆ ನನಗೂ ಕೇಳ್ಕೊಂಡೆ, ಬಟ್ ನನ್ನ ಮನಸ್ಸು ಎಂದೂ ಆ ಪಕ್ಷಕ್ಕೆ ಸೇರ್ಬೇಕಂಬುದು ಉದ್ದೇಶ ಇರಲಿಲ್ಲ. ಆ 25 ಲಕ್ಷ ಆಹ್ವಾನ ಅವ್ರು ಕೊಟ್ಟಿದ್ದಾರೆ ಹೊರತು ನಾನು ಅವರಿಗೆ ಕೊಟ್ಟಿಲ್ಲ. ದೇವ್ರ ಗುಡಿಯಲ್ಲಿ ಹೇಳ್ತೀನಿ, ನಂದು ಅವ್ರಿಗೂ ಚರ್ಚೆ ಆಗಿದ್ದು ಸತ್ಯ, ಬಟ್ ನಾನು ಹೇಳಿದ್ದೆ ನಾನು ಕೊಡ್ತೀನಿ ಅಂದ್ರೆ ಅವ್ರ ಹತ್ರ ತಗೊಂಡು ನಾನು ಬರ್ತಿದ್ದೆ, ಪಕ್ಷಕ್ಕೆ ಬರ್ತಿದ್ದೆ. ನಾನು ಪಕ್ಷ ಬಿಟ್ಟಿಲ್ಲ, ಅನ್ಕಂಡೀಷನಲ್ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿದ್ದೀನಿ. ಅದೇ ರೀತಿ ಅದು ಒಂದು ಆರೋಪ ಆಯ್ತು. ಇದು ದೇವ್ರ ಗುಡಿಯಲ್ಲಿ ಹೇಳ್ತೀನಿ, ದರ್ಗಾನಲ್ಲಿ ಹೇಳ್ತಾ ಇದ್ದೀನಿ. ಚನ್ಮಲ್ಲೇಶ್ವರ ದೇವಸ್ಥಾನ ಟೆಂಪಲ್ ನಲ್ಲಿ ನಾನು ರೊಕ್ಕ ತಗೊಂಡಿನಿ ಅಂತ ಹೇಳ್ತಾರೆ. ಚನ್ಮಲ್ಲೇಶ್ವರ ದೇವಸ್ಥಾನ ಸ್ಟಾರ್ಟ್ ಆಗಿದ್ದು ಸುಮಾರು 17-18 ವರ್ಷ ಆಯ್ತು. ನಾನು ರಾಜಕೀಯಕ್ಕೆ ಬಂದು 2004ರಲ್ಲಿ ಬಂದಿನಿ. ನಾನು ನಮ್ಮ ಗುರುಗಳು ವರ್ಕಲಿ ಸರ್ ಅವರು ನೇತೃತ್ವದಲ್ಲಿ, ಈರಣ್ಣ ಮೂಲ್ಗಿ ಅವರ ನೇತೃತ್ವದಲ್ಲಿ, ಗೋಪಾಲರಾವ್ ದೇಸಾಯಿ ಅವರ ನೇತೃತ್ವದಲ್ಲಿ, ಹಿರಿಯ ಪ್ರಮುಖರ ಇದರ ನೇತೃತ್ವದಲ್ಲಿ ದೇವಸ್ಥಾನ ನಡೀತಿತ್ತು, ಆ ಕಟ್ಟಡ ನಡೀತಿತ್ತು. ಆ ಕಟ್ಟಡದಲ್ಲಿ ನಾನು ಸಹಾಯ ಮಾಡಿದ್ದೀನಿ ಹೊರತಾಗಿ ಅವ್ರಿಗೆ ಯಾವುದೇ ರೀತಿಲಿ ದುಡ್ಡಿಂದು ಇದು ಮಾಡಿಲ್ಲ. ಅವ್ರು 4 ಲಕ್ಷ ತಗೊಂಡಿನಿ ಅಂತಾರೆ. ನನ್ನ ಬಳಿ ಒಂದು ಆಡಿಯೋ ಕ್ಲಿಪ್ ಇದೆ, ಆ ಪಂಚಾಯತಿ ಆಗಿರೋದು. ಆ ಪಂಚಾಯತಿ ಅದು ಆ ದುಡ್ಡು ಏನ್ ಕೊಟ್ಟಿದ್ದಾರೆ ಅವ್ರು ಗುಡಿಗೆ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕ ಒಂದು ದುಡ್ಡು ತಗೊಂಡಿಲ್ಲ, ಇದು ಬಹಿರಂಗವಾಗಿ ಹೇಳ್ತೀನಿ. ವೈಯಕ್ತಿಕವಾಗಿ ನನ್ನ ದುಡ್ಡು ಏನು ಕೊಟ್ಟಿಲ್ಲ. ಹೊರತಾಗಿ ಆ ಗುಡಿಗೆ 70ರಿಂದ 80 ಸಾವಿರ ರೂಪಾಯಿ ಪಟ್ಟಿ ಸಮೇತ ಎಡಿಷನಲ್ ಖರ್ಚಾಗಿ ಮಾಡಿದ್ವಿ. ಆ ಗುಡಿಯಲ್ಲಿ ಬಿ ಹೇಳ್ತೀನಿ, ಇಲ್ಲಿ ಬಿ ಹೇಳ್ತೀನಿ. ಇದು ಮತ್ತೆ ನಂದು ಒಬ್ಬನೇ ಅಥವಾ ನಾನು ಈರಣ್ಣ ಮೂಲ್ಗೆ ಇಲ್ಲ, ಸುಮಾರು 70-80 ಜನ ದೇವಸ್ಥಾನ ಪಂಚಾಯತಿ ಆಗಿದೆ. ದೇವಸ್ಥಾನದಲ್ಲಿ ಪಂಚಾಯತಿ ಆಗಿ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ದುಡ್ಡು ಹಾಕಿದ್ದಾರೆ. ಅದ್ರದ್ದು ಆಡಿಯೋ ಕ್ಲಿಪ್ ಇದೆ, ನೀವು ಮೀಡಿಯಾ ಕೊಡ್ತೀನಿ, ನಾನು ಅದ್ರ ಜೊತೆಗೆ ಹಾಕಿದೆ ಬಿಟ್ಟು. ಅದರಂತೆ ಇನ್ನೊಂದು ಇದೆ, PHC ಸೆಂಟರ್ ಅಲ್ಲಿ ದುಡ್ಡು ತೊಗೊಂಡಿದ್ದೀನಿ, PHC ಕೊಯ್ನೂರು ಸೆಂಟರ್ ಅಲ್ಲಿ ದುಡ್ಡು ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. PHC ಸೆಂಟರ್ ಕೊಯ್ನೂರಲ್ಲಿ ಆಕ್ಚುಲಿ ಬೇರೆ ಕಡೆ ಆಗ್ತಾ ಇತ್ತು. ನಾವಾಗ ಒಂದು 50 ಲಕ್ಷ ಅನುದಾನ ಬಂತು, ಏನು 51 ಕೋಟಿ ಬಂತು. ಆ ಅನುದಾನ ಹಳೇದು ಡೆಮಾಲಿಷ್ ಮಾಡಿ ಅಲ್ಲಿ ಕಟ್ಟುವಾಗ ನಾ ಶ್ರೀಶೈಲಕ್ಕೆ ಹೋಗಿದ್ದೆ. ಶ್ರೀಶೈಲಕ್ಕೆ ಹೋದಾಗ ಅವ್ರು ಸೆಂಟ್ರಿಂಗ್ ಹಾಕಿದ್ದಿತ್ತು. ಸೆಂಟ್ರಿಂಗ್ ಹಾಕಿದಾಗ ಅಲ್ಲಿ ನೋಡಿದಾಗ ಅಲ್ಲಿ ರಾಡ್ಸ್ ಕಮ್ಮಿದ್ದು. ನಮ್ಮ ಹುಡುಗರಿಗೆ ಹೇಳಿದೆ, ಅವ್ರು ಏನಾರ ಸೆಂಟ್ರಿಂಗ್ ಹಾಕ್ಲಕ್ ಬಂದ್ರು ಅಂದ್ರೆ ನಿಂದಿಸ್ರಪ್ಪ ಅಂತ ಹೇಳಿ. ನಮ್ಮ ಹುಡುಗರು ನಿಂದಿರ್ಸಾರ, ನಾನ್ ನಿಂದಿಸಿಲ್ಲ. ನಮ್ಮ ಹುಡುಗರು ನಿಂದಿರ್ಸಾರ. ಹುಡುಗರು ನಿಂದಿಸ್ಬಿಡಕ್ ಹಿಂಗಿಂಗ್ ಆಗಿದ್ದು ನಾವು ಎಲ್ಲ ನೋಡಿದ್ವಿ.
ಅವ್ರ ಜೊತೆ ನಂದು ಅವ್ರದ್ದು ಯಾವುದೇ ಲೇನ್ ದೇನ್ ಆಗಿಲ್ಲ. IG Public School admissions are open LKG, UKG and 1st Standard. Alamin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance is Smart Bazaar Baswa Kalyan. ₹1 ನಾನು ತಿಂದಿಲ್ಲ, ಇದನ್ನು ದರ್ಗಾದಲ್ಲೇ ಹೇಳ್ತೀನಿ. ಅದ್ರ ಜೊತೆಗೆ ಅವ್ರಿಗೆ ಏನ್ ನುಕ್ಸಾನ್ ಮಾಡಿ ಅದನ್ನು ಹೇಳ್ತೀನಿ. ಈಗ 1.5 2 ಟನ್ ಸ್ಟೀಲ್ ಅವ್ರ ಕೈಲಿ ಹಾಕ್ಸಿ, ನಾನು ಹಾಕ್ಸಿ ಕೆಲಸ ತಗೊಂಡಿನಿ. ಒಳ್ಳೆ ಕೆಲಸ ಆಗೋಂಗ ನೋಡ್ಕೊಳ್ಳೋದು ಕೆಲಸ ನಾ ಮಾಡೀನಿ. ಅದನ್ನು ದೇವ್ರ ಗುಡಿಲಿ ಹೇಳ್ತೀನಿ. ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಇದನ್ನು ಕ್ಲಿಪ್ ಇದೆ ನನ್ನ ಹತ್ರ, ಅದನ್ನು ಕ್ಲಿಪ್ ಹಾಕ್ತೀನಿ ನಿಮಗೆ. ಮತ್ತೆ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ನಲ್ಲಿ ನಾನು ದುಡ್ಡು ತೊಗೊಂಡಿನಿ ಅಥವಾ ನಾನು ಏನೋ ಮಾಡಿದೀನಿ ಅಂತ ಹೇಳ್ತಾರೆ, ಆರೋಪ ಮಾಡ್ತಾರೆ. ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಅಲ್ಲಿ ನಾನು ಅರ್ಜಿ ಹಾಕಿದ್ದು ಖರೆ, ಆನ್ಲೈನ್ ಅರ್ಜಿ ಕಂಪ್ಲೇಂಟ್ ಹಾಕಿದ್ದು ಖರೆ. ನಾನು ಅವ್ರ ಹತ್ರ ಒಂದು MP ತಿಂದ್ರೆ ದೇವ್ರು ನಾನು ನೋಡ್ಕೋತೇನೆ. ನಾನು ಏನು ತಿಂದಿಲ್ಲ, ಅದನ್ನು ಆಡಿಯೋ ಕ್ಲಿಪ್ ಇದೆ. ಅದು ಹಾಕಿದ ಉದ್ದೇಶ ಏನಿತ್ತಂದ್ರೆ, ನಾವು ಬಸವೇಶ್ವರ ಮೂರ್ತಿ ಕಟ್ಟಡ ನಡೆದಿತ್ತು, ಸ್ಥಾಪನೆ ನಡೆದಿತ್ತು. ಸ್ಥಾಪನೆಯಲ್ಲಿ ನಾವು ಎಲ್ಲಾ ಗುತ್ತೇದಾರಗಳು ಸಮೀಪ ಇದ್ದವರಿಗೆ ಎಲ್ಲರಿಗೆ ಫಂಡಿಂಗ್ ಮಾಡತ್ತಿದ್ವಿ. ಆ ಫಂಡಿಂಗ್ ಮಾಡುವಾಗ ಅವ್ರ ಸಮೀಪ ಕುಂತವ್ರು, ಅವ್ರ ಸಮೀಪ ಕುಂತವ್ರು ಏನ್ ಮಾಡಿದ್ರು ಅಂದ್ರೆ, ಅವ್ನು ಮಾಡತ್ತಾನ ಮುಂದಾಗಿ ಅವ್ನಿಗೆ ಕೊಡ್ಬೇಡ್ರಿ ಅಂತ. ಆ ಮಾತು ಕೇಳೋರು ಏನಂದ್ರು, ನಾವು ಕೊಡಲ್ಲ ಅಂದಿದ್ದಕ್ಕೆ ಅರ್ಜಿ ಹಾಕಿನಿ. ಅವ್ರು ₹2,00,000 ದೇಣಿಗೆ ನಮ್ಮ ಬಸವೇಶ್ವರ ಮೂರ್ತಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ. ವೈಯಕ್ತಿಕವಾಗಿ ಬಸವೇಶ್ವರ ಮೂರ್ತಿ ಕೊಟ್ಟಿದ್ದಾರೆ. ನಾನು ಆಯ್ತ್ರಿ, ನಿಮ್ಗೆ ಏನೇ ತಪ್ಪು ಆದ್ರೂ ನಾವು ಸರಿಪಡಿಸ್ಕೋತೀವಿ, ಎಲ್ಲ ಕೆಲಸ ಚಲೋ ಮಾಡ್ತೀವಿ ಅಂದ್ಬಿಟ್ಟು ಅದು ವಿಡ್ರಾಲ್ ಮಾಡ್ತೀವಿ ಅಷ್ಟೇ. ಇದು ಬಹಿರಂಗವಾಗಿ ಹೇಳ್ತೀನಿ, ನಾನು ವೈಯಕ್ತಿಕ ಕೊಂಡಿಲ್ಲ. ಇದರಂತೆ ಅವ್ರು ಏನ್ ಹೇಳ್ತಾರೆ, ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ, ಇವರದಲ್ಲಿ ಸತ್ಯ. ಯಾರ ಅವಧಿಯಲ್ಲಿ B9 ಅವರು ಗೊತ್ತಿದ್ದಾರೆ, ನಾ GB ಹಲವಾರು ಸರಿ ಎತ್ತೀನಿ, ಎಲ್ಲ ಪೇಪರ್ ಫೈಲ್ ಎಲ್ಲ ಆಗಿದೆ. ಅದು ಒಬ್ಬರದ್ದು ಕೆಲಸ ಇಲ್ಲ, ಎಲ್ಲರೂ ಕಲ್ತು ಮಾಡಿದ್ದೆ ಅವ್ರು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ. ಅದರಲ್ಲಿ ಅವ್ರು ಬಂದಾಗ, ಇಲ್ಲಿ ನಮ್ಮ ಊರಿಗೆ ಬಂದಾಗ ಅವ್ರು ಧಮಕಿ ಹಾಕಿ, ಅವ್ರದ್ದು ನಮ್ಮ ಏನ್ ಪಿ ಅವ್ರ ಜೊತೆಗೆ ಇನ್ನೊಬ್ರು ಬಂದಿರಲ್ಲ, ಶಿವಶರಣಪ್ಪ ಸಂತಾಜಿ ಅವ್ರ ಕಂಡೀಷನ್ ಹಾಕಿ ನಮ್ಮವರೇ ಇಲ್ಲಿ ಕೆಲಸ ಮಾಡ್ಬೇಕು, ನಮ್ದೇ ಗಾಡಿ ರೆಂಟ್ನಲ್ಲಿ ಇರ್ಬೇಕು. ಈಗ ಅವ್ರ ಮಗ ಅಲ್ಲಿ ಕೆಲಸ ಮಾಡ್ತಾನೆ, ಅವ್ರ ಗಾಡಿಯಲ್ಲಿದೆ, ಹಲವಾರು ದಿನ ಇದ್ದು. ನಂದು ಗಾಡಿ ಇತ್ತಲ್ಲ 4-5 ತಿಂಗಳು. ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾನು ಏನು ಯಾವುದೇ ಬ್ಲಾಕ್ ಮೇಲ್ ಮಾಡೋ ₹1 ತೊಗೊಂಡಿಲ್ಲ ಅವ್ರ ಬಳಿ. ಇದನ್ನು ಕ್ಲಿಯರ್ ಮಾಡಿ ಸ್ಪಷ್ಟೀಕರಣ ಮಾಡ್ತೀನಿ. ಅದೇ ರೀತಿ SC ಹಾಸ್ಟೆಲ್ ನಲ್ಲಿ ನಡೆದಿತ್ತು. SC ಹಾಸ್ಟೆಲ್ ಕೊಯ್ನೂರಲ್ಲಿ ನಡೆದಾಗ ಅದು ವೀಕ್ಷಣೆಗೆ ಹೋಗಿದ್ದೀನಿ. ಇಲ್ಲೇ ಕಾಶಪ್ಪ ಅಂತಿದ್ದಾರೆ, ಅವರು ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ರು. ಅವ್ರು ನನಗೆ ಒಂದು ಮೆಸೇಜ್ ಹಾಕಿದ್ರು, ಏನ ಸರ್ ಗೌಡ್ರೆ, ಇದು 1 ಫೀಟ್ ಮೇಲೆ 1.5 ಫೀಟ್ ಮೇಲೆ ಪಿಲ್ಲರ್ ಕೂರಿಸ್ಲತ್ತಾರ್ರಿ, ನೀವು ಬಂದು ಅದಕ್ಕೆ ಇದು ಮಾಡ್ಬೇಕ್ರಿ ಅಂದ್ರು. ಅದು ಹಾರ್ಡ್ ಕೆಳಗಡೆ ಕಲ್ಲಿದ್ದಕ್ಕೆ ಅವರು ಅಷ್ಟೇ ಇದ್ರ ಮೇಲೆ ಮಾಡ್ತಿದ್ರು. ಅದಕ್ಕೆ ನಾನು ಹೋಗಿ ನೋಡಿ ಅದು ಕೆದರ್ಸಿ, ಬ್ಲಾಸ್ಟಿಂಗ್ ಮಾಡಿಸಿ, ಸ್ಟೀಲ್ ಚೇಂಜ್ ಮಾಡಿಸಿ, ಎಲ್ಲ ವರ್ಕ್ ಮಾಡಿಸಿ ನಾನು ಕೆಲಸ ಒಳ್ಳೆ ರೀತಿಯಿಂದ ನಡ್ಕೊಂಡಿನಿ. ಇದು ನಾನು ಗುಡಿಯಲ್ಲೇ ಹತ್ತಿದ್ವಿ, ನಾವು ₹1 ತೊಗೊಂಡಿಲ್ಲ ಅಂತ ಎಲ್ಲ. ಮತ್ತೆ ಅದೇ ರೀತಿ ರೋಡ್ ಡಿವೈಡರ್ ಕೊಹಿನೂರ್ ಪಾಡ್ಲಿಂದ ನಡೆದಿತ್ತು. ಅದು ಪೂರ್ತಿ ಕರಿಮಣ್ಣು ಎಲ್ಲ ಮಿಕ್ಸ್ ಮಾಡಿ ರೋಡ್ ಮೇಲೆ ಹಾಕಿದ್ರು, ರೋಡಲ್ ಮೇಲೆ. ನಾನು ಜೈಗೆ ಫೋನ್ ಮಾಡಿ, ಇದು ತೆಗಸ್ರಿ, ಪೈಲ ಅದು ಎಲ್ಲ ಸಾಯಿಲ್ ತೆಳಗಿದು ಹೋಗ್ತದ, ತೆಗಸ್ರಿ ಅಂದ ಕೂಡಲೇ 15 ದಿವಸ 20 ದಿವಸ ಕೆಲಸ ನಿಂದ್ರಿಸಿ ಅದು ಎಲ್ಲ ತೆಗಸ್ರಿ, ರೀಸಾಯಿಲಿಂಗ್ ಮಾಡಿಸಿದ್ವಿ, ಮತ್ತೊಂದು ಸಾಯಿಲಿಂಗ್ ಮಾಡಿಸಿದ್ವಿ. ಮುಂದೆ ಡಾಂಬರ್ಕರಣ ಮಾಡೋ ಮುಂದೆ ಅವ್ರು ಎಲ್ಲರಿಗೆ ಹೇಳಿದೆವು, ಜೈಗೆ ಹೇಳಿದೆವು, AWಗೆ ಹೇಳಿದೆವು. ಅವ್ರು ಯಾರು ಗೊತ್ತಿದಾರ ಮಾತು ಕೇಳಲ್ಲ ಗೌಡ್ರೆ, ನೀವು ಎದುರು ನಿಂತು ಕೆಲಸ ತೋರಿ ಅಂತಂದ್ರು. ನಾವು ಎದುರು ನಿಂತು ಕೆಲಸ ತೊಗೊಂಡಿದ್ದೇವೆ. ಅವತ್ತು ಡಾಂಬರೀಕರಣ ಮಾಡುವಾಗ ನಾನು ಬೀದರ್ಗೆ ಯಾವುದೋ ಒಂದು ಕೆಲಸಕ್ಕೆ ಹೋಗುವಾಗ ನಮ್ಮ ಹುಡುಗರು ಎದುರು ನಿಂತು ಡಾಂಬರ್ ಹಾಕೊಂಡಿದ್ದಾರೆ. ಅವ್ರಿಗೆ $1 ದುಡ್ಡಲ್ಲ 2 ದುಡ್ಡಲ್ಲ ₹10,00,000 ಹಾಟ್ ಹಾಕಿನ ಗೊತ್ತಿದ್ದಾರೆ. ₹10,00,000. ನಾನು ₹1 ತಿಂದಿಲ್ಲ, ಅದ್ರಲ್ಲಿ ₹1 ತಿಂದಿಲ್ಲ. ಅದನ್ನು ಆಡಿಯೋ ಇದೆ, ತೋರಿಸ್ತೀನಿ. ಯಾಕಂದ್ರೆ ಸುಮ್ನೆ ಆರೋಪ ಮಾಡೋದು, ಸುಮ್ನೆ ಇದು ಮಾಡೋದು ಇನ್ನೂ ಹಲವಾರು ಇದಾವೆ. ಈಗ ಹಲವಾರು ಅವರು ಎಲಿಗೇಷನ್ ಹಾಕಿದ್ದಾರೆ, ನಿರ್ಮಿತಿ ಮೇಲೆ ಹಾಕಿದ್ದಾರೆ, ಎಗ್ರೋ ಆಫೀಸ್ ತಾಡ್ಪತ್ರಿ ಮೇಲೆ ಹಾಕಿದ್ದಾರೆ. ತಾಡ್ಪತ್ರಿ ಮೇಲೆ ಲೆಟರ್ ಕೊಟ್ಟು 500, 1000, 2,000 ತೊಗೊಂಡಿದ್ದಾನಂತೆ. ತಾಡ್ಪತ್ರಿನೇ ಸಿಗ್ತದೆ ಮಾರ, ನಿನಗೆ ಯಾವ ಲೀಡರ್ ಮಾಡೋಣ? ತಾಡ್ಪತ್ರಿನೇ 500, 1000 ಸಿಗ್ತದ. ನಾ ಲೆಟರ್ ತಾಡ್ಪತ್ರಿ 500, 1000 ಕೊಡ್ತೀನಿ. ಒಂದು ಸಿಂಗಲ್ ಲೆಟರ್ ನಾನು 4,000 ಲೆಟರ್ ಹಂಚಿ, ನಾನು 4,000 ಲೀಟರ್ ನಂದೇ ಚಾ ಕುಡಿಸಿ. ನಾನು ಇರ್ಲಿ ಅಂದ್ರೆ ನಮ್ಮ ಗೆಳೆಯರು ಹೋಟೆಲ್ದಾಗ ಇರ್ತಿತ್ತು, ಬಲ್ಬಿ ಮಣ್ಕಲ್ ಅವ್ರ ದುಕಾನ್ದಾಗ ನಮ್ಮ ಲೆಟರ್ ಇರ್ತಿತ್ತು, ಮತ್ತೊಬ್ಬರು ಲೆಟರ್ ಅಲ್ಲಿ ಬೇರೆ ಊರಾಗಿರ್ತಿತ್ತು. ಅವರೇ ಚಾ ಕುಡಿಸಿ, ನಮ್ದು ಏನು ಚಾಕೆ ಹೋಗಿರ್ಬೇಕು ₹1,00,000, 10,000, 20,000, 30,000, 40,000 ಹೋಗಿರ್ಬೋದು. ನಾನು ಪ್ರಿಂಟಿಂಗ್ ಅಡಿಷನಲ್ ಪ್ರಿಂಟ್ ಹಾಕೊಂಡು ಲೆಟರ್ ಕೊಟ್ಟಿನಿ. ಇದು ಒಂದೇ ಕ್ಷೇತ್ರ ಅಲ್ಲ, ಇಡೀ ಬಿಜೆಪಿ ಎಲ್ಲೆಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು ಅಲ್ಲೆಲ್ಲ ಕೊಟ್ಟಿನಿ ನಾನು ಲೆಟರ್. ಯಾಕಂದ್ರೆ ಕೆಲಸ ಮಾಡೋದು ನಮ್ದು ಪ್ರವೃತ್ತಿ ಇದೆ, ಕೆಲಸ ಮಾಡ್ಕೊಂಡಿನಿ. ಹಂಗೆ ಅದೇ ರೀತಿ ಇನ್ನೊಂದು ಕೆಲಸ ಹೇಳ್ತೀನಿ. ಅಲ್ಲಿ RSK ನಲ್ಲಿ ಒಂದು ಬಿಲ್ಡಿಂಗ್ ನಡೀತಿತ್ತು. ಆ ಬಿಲ್ಡಿಂಗ್ ನಲ್ಲಿ ಗೋಡಾನ್ ನಲ್ಲಿ ಸಿಮೆಂಟಿನ ಬ್ರಿಕ್ಸ್ ಹಾಕಿದ್ರು. ನಾನು ಸ್ಥಳಕ್ಕೆ ಹೋದೆ, ಆ ಬ್ರಿಕ್ಸ್ ಕ್ವಾಲಿಟಿ ಇರಲಿಲ್ಲ. ಹಿಂಗೆ ಒಕ್ಕಾಡಿದ್ರೆ ಹೊಡಿತಿತ್ತು. ನನ್ನ ಫೇಸ್ಬುಕ್ ಐಡಿಯಲ್ಲಿ ಎಲ್ಲ ಸಿಕ್ಕಾವು, ಒಕ್ಕಾಡಿದ್ರೆ ಹೊಡಿತಿತ್ತು. ಅದಕ್ಕೆ ಏನ್ ಮಾಡಿದೆ ನಾನು, ಇಮಿಡಿಯೇಟ್ ಅದು ತಗಿಲಿಕ್ಕೆ ಹಚ್ಚಿ ಕಂಪ್ಲೇಂಟ್ ಕೊಟ್ಟೆ ಬಳಕ ಅವ್ರು ತಗಲಿಲ್ಲ. ನನಗೆ ಆಮೇಶ ಹೊತ್ತರು ನಮ್ಮೂರ್ದವ್ರೆ ಪ್ರಕಾಶ್ ಪರಂಡೆ ಅನ್ನೋರು ಬಂದ್ರು ನನ್ನ ಹತ್ರ. ₹15,000 ತೋರಿ ಕೊಡ್ರೆ, ₹15,000 ತೋರಿ, ಅದೇ ಇಟಂಗಿ ಇರ್ಲಿ, ನಾವು ಕ್ವಾಲಿಟಿ ಮಾಡ್ತೀವಿ ಮುಂದೆ ಅಂದ್ರು. ನಾನು ಪೈಲ ಇಟಂಗಿ ಬದಲಾಸು, ಕೆಂಪ್ ಇಟಂಗಿ ತಂದು ಹಾಕು. ಇದೊಂದು ಎಸ್ಟಿಮೇಟ್ ನಲ್ಲಿ ಕೆಂಪ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಅವು ಹಾಡಿರ್ತಾವ, ಹಾಕು, ನಾವೆಲ್ಲ ನೋಡ್ಕೋತೀವಿ ಅಂತೇಳಿ ಕೆಂಪ್ ಇಟಂಗಿ ಹಾಕ್ಸಿವಿ. ಇವೇ ಇಟಂಗಿ ಡೂಪ್ಲಿಕೇಟ್ ಇಟಂಗಿ ಮುಡ್ಬಿಕ್ ಹಾಕ್ಯಾರ, ಅವು ಬಿಲ್ಡಿಂಗ್ ಹೊಡಿಲಿಕ್ಕೆ ಆಗಿದೆ. ಅಲ್ಲಿ 15,000 ಆಮೇಶ್ ಕೊಟ್ಟರು, ನಾವು ಒಂದು ದುಡ್ಡು ತೊಗೊಂಡಿಲ್ಲ. ಇಂಥ ಹಲವಾರು ಆಮೇಶ್ ಇದಾವೆ ನನ್ನ ಮೇಲೆ ಮಾಡಿದ್ದಾರೆ. JJM ನಲ್ಲಿ ಮಾಡಿದೀನಿ ಅಂತ ಹೇಳ್ತಾರೆ. JJM ನಲ್ಲಿ ಎಲ್ಲಾ ಕೆಲಸ ಕಳಪೆ ಆಗಿದೆ. JJM ನಲ್ಲಿ ಕೆಲಸ ಮಾಡಿದವರು ಯಾರಪ್ಪ? ರಾಜಣ್ಣ ಸಾವ್ಕಾರ್ ತಮ್ಮ ಅಣ್ಣ. ಯಾರು ಬಲಿದಾರ ಅವರು?
ಬಿಜೆಪಿದಾಗಿದ್ದಾರೆ. ಕೇಳಿ ಅವರಿಗೆ. ಕೊಯ್ನೂರುವಾಡಿಯಲ್ಲಿ ಯಾರು ಮಾಡಿದ್ದಾರೆ? ರಾಜೇಂದ್ರ ಸೌಕರ್ ತಮ್ಮ. ಅಟ್ಟೂರಿನಲ್ಲಿ ಯಾರು ಮಾಡಿದ್ದಾರೆ? ರಾಜೇಂದ್ರ ಸೌಕರ್ ತಮ್ಮ. ಕೇಳಿ ಅವರಿಗೆ. ಸಾಬೀತುಪಡಿಸ್ರಿ, ನಾನು ಒಪ್ತೀನಿ, ಅದಕ್ಕೆ ಸಾಬೀತುಪಡಿಸ್ರಿ. ನಾನು ಪ್ರೂವ್ ಮಾಡತ್ತೀನಿ, ನಾನು ಮಾಡತ್ತೀನಿ, ನೀವು ಮಾಡ್ರಿ. ಅವಾಗ ನಿಮ್ ಗಂಡಸನ ತೋರಿಸ್ದಂಗ. ನೀವೆಲ್ಲರೇ ಹಾದಿ ಬೀದಿಗೆ ಯಾವಾರ ಹೇಳ್ತಾನ ಕೇಳಿ ಇದು ಮಾತಾಡೋದಲ್ಲ. ಆನಂದ್ ಪಾಟೀಲ್ ಸ್ವಂತ ದುಡ್ಡಿಲಿಂದ ಖರ್ಚು ಮಾಡಿ 50 ಲಕ್ಷ ರೂಪಾಯಿ ನನ್ನ ತಂದೆ ತಾಯಿಬಲ್ಲಿ ತೊಗೊಂಡು ರಾಜಕೀಯ ಮಾಡಿ. ನಾನು 50 ಲಕ್ಷ ರೂಪಾಯಿ ನನ್ನ ತಂದೆ ತಾಯಿಬಲ್ಲಿ 50 ಲಕ್ಷ ರೂಪಾಯಿ ತೊಗೊಂಡಿನಿ. ಹೊರಗೆ ಇನ್ನೂ 10-15 ಲಕ್ಷ ರೂಪಾಯಿ ಬಾಕಿ ಅದ. ಇಷ್ಟೆಲ್ಲ ಪ್ರಾಪರ್ಟಿ ಇದ್ದು ನಾನು 92-93 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಗುಲ್ಬರ್ಗಾದಲ್ಲಿ. ನನ್ನ ಬಗ್ಗೆ ಆರೋಪ ಮಾಡ್ತಾರೆ, ನಾನು ವೈಯಕ್ತಿಕ ಆರೋಪ ಮಾಡ್ತಾರೆ ಇವರು. ನಾನು 92-93 ನಂದು 18 ವಯಸ್ಸಿದ್ದಾಗ 17-18 ವಯಸ್ಸಿದ್ದಾಗ ನಾನು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಬಂದಿನಿ. ಆ ಬಿಸ್ನೆಸ್ ನಲ್ಲಿ ಕೇಬಲ್ ಆಪರೇಟರ್ ಆಗಿದ್ದೆ. ನಾನು ಇಲ್ಲಿ ಊರಿಗೆ ಬರುವಾಗ ನಾನು 30,000 ರೂಪಾಯಿ ಗಳಿಕೆ ತಿಂಗಳ. ರಾಜಕೀಯದಲ್ಲಿ ಬಂದು ಎಲ್ಲ ಕಳ್ಕೊಂಡಿ ನಾನು. ನನ್ನ ಬಳಿ ಇರೋದೇ ಇದೇ ಜನ ಅಷ್ಟೇ. ಯಾಕಂದ್ರೆ ನಾನು ದುಃಖ ಆಗಿ ಹೇಳ್ತೀನಿ, ಇವ್ರು ಏನು ಆರೋಪ ಮಾಡ್ತಾರೆ ಕೆಲವೊಂದು ರಾಜಕೀಯ ಕ್ಷುಲ್ಲಕ ರಾಜಕೀಯ ಕಾರಣ. ನಾನು ಮಾತಾಡಿರ್ಬೋದು ಏಕವಚನ ಅಲ್ಲಿ, ನೀನು ನನಗೆ ಮಾತಾಡಿರ್ಬೋದು. ಬಟ್ ರಾಜಕೀಯದಲ್ಲಿ ಮರ್ಯಾದೆ ಇಟ್ಕೊಂಡು ಮಾತಾಡ್ಬೇಕು, ಮರ್ಯಾದೆ ಇರ್ಬೇಕು ಮನುಷ್ಯರಿಗೆ. ಯಾಕಂದ್ರೆ ನೀನ್ ಸ್ಟಾರ್ಟ್ ಮಾಡಿದ್ಯಾ ಮೊದಲು. ಶಾಸಕನಿಗೆ ನಾ ಹೇಳ್ತೀನಿ, ಮೊದಲು ನೀನ್ ಸ್ಟಾರ್ಟ್ ಮಾಡಿದ್ಯಾ. ವಿಜಯ್ ಸಿಂಗಿಗೆ ಏಕವಚನದಲ್ಲಿ ಮಾತಾಡಿದ್ವಿ. ಧರ್ಮ್ ಸಿಂಗ್ ಅವ್ರ ಹೆಸರು ತೋತಿ ಹಿಂದಿದ್ದ ಚಸ್ಮಾ ಬಾ ಅಂತಿ. ನಿನ್ ಗೊತ್ತಾಗತ್ತಿಲ್ವಾ? ನೀನ್ ಮಾತಾಡಿ, ನೀ ಒಬ್ಬ ಶಾಸಕ ಆಗಿ ಒಬ್ಬ ಗ್ರಾಜುಯೇಟ್ ಆಗಿ, ನಾನಂತೂ ಗ್ರಾಜುಯೇಟ್ ಇಲ್ಲ, UC ಸೆಕೆಂಡರಿ ಫೇಲ್ ಇದ್ದೀನಿ, ನಮ್ಮ ಕೈಲಿ ಅಪ್ಪು ತಪ್ಪು ಆಗ್ತಾನೆ, ಸಾಮಾನ್ಯ ಕಾರ್ಯಕರ್ತ ಇದ್ದೀನಿ. ನೀವು ಎಜುಕೇಟೆಡ್ ಇದೆಯಪ್ಪ, ಗ್ರಾಜುಯೇಟ್ ಇದೆಯಾ, ನೀ ಯಾಕೆ ಏಕವಚನದಲ್ಲಿ ಮಾತಾಡಿದ್ವಿ? ಯಾವ ವರ್ಡ್ರಿ ಅವು? ನಾಚಿಕೆ ಬರ್ಬೇಕು ಅಂತ ವರ್ಡ್ ಯೂಸ್ ಮಾಡ್ತಾರೆ. ಅಂತ ಯೂಸ್ ಮಾಡಿದಕ್ಕೆ ನಾನು ಮಾಡಿದೀನಿ, ಬಹಿರಂಗವಾಗಿ ಹೇಳ್ತೀನಿ, ನಾನು ಮಾಡಿದೀನಿ. ನನಗೆ ಹಿಂದಿ ಕರೆಕ್ಟ್ ಬರಲ್ಲ, ಅದರಲ್ಲಿ ಅಪ್ಪಿ ತಪ್ಪಿನೂ ಹೋಗಿರ್ಬೋದು, ಅಥವಾ ಏನೋ ವೈಯಕ್ತಿಕ ಅಂತೂ ನಾನು ಹೇಳ್ಬೇಕು ಅಂತ ಮಾತಾಡಿಲ್ಲ. ನನ್ನ ಭಾಷೆನೇ ಹಂಗೆ ಅದ ಇವತ್ತಿಲ್ಲ. ನಾ ಎಲ್ಲಿ ನೋಡ್ರಿ GB ಯಲ್ಲೂ ಹಂಗೆ ಮಾತಾಡ್ತೀನಿ, ಜನರಲ್ ಬಾಡಿ ಮೀಟಿಂಗ್ ನಲ್ಲೂ ಹಂಗೆ ಮಾತಾಡಿ. ನಂದು ಆವಾಜೇ ಜೋರಿದೆ, ಯಾಕಂದ್ರೆ ಸತ್ಯಕ್ಕಾಗಿ ಹೋರಾಟ ಮನುಷ್ಯ ಇದ್ದೀನಿ. ನಾನು ಆವಾಜ್ ಜೋರ ಇದೆ, ನಾನು ಹಂಗೆ ಮಾತಾಡ್ತೀನಿ. ನಾನು ಮಲ್ಟಿವಲ್ ವಾಟರ್ ಸಪ್ಲೈ ಹೇಳ್ತಾರೆ. ಮತ್ತೆ ನಿರ್ಮಿತಿ ಕೇಂದ್ರ ಯಾರು ಮಾಡ್ತಾ ಇದ್ರಪ್ಪ ಕೆಲಸ? ಸರ್ಕಾರದ ನಿರ್ಮಿತಿ ಕೇಂದ್ರ ಏಜೆನ್ಸಿ ಅದ. DC ಮೇಡಮ್ ಅಧ್ಯಕ್ಷರ, ನೀವೇ KDP ನಲ್ಲಿ ಹೇಳ್ತೀರಿ. DC ಮೇಡಮ್ ಅವ್ರು ಅನ್ಕೊಡ್ತಾರ ದುಡ್ಡು ಕೊಟ್ರೆ ನಾಯಕ ಈ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಮ್ಯಾಗ. ನೀ ಹೇಳ್ಬೇಕು ಇವತ್ತು ಇಲ್ಲಿ ಬಂದು ದರ್ಗಾ ಕೇಳೋ, ಗುಡಿಗೆ ಹೇಳೋ, ಎಲ್ಲಿ ಬೇಕು ಹೇಳೋ. ಶಾಸಕರು ನೀನು ಹೇಳ್ತೀನಿ, ನಾನು ಇದ್ರಾಗ ಇಲ್ಲಿ ಇನ್ವಾಲ್ವ್ ಇಲ್ಲ ಅಂತ ಹೇಳ್ಬೇಕು. ನಾನು ಎಲ್ಲ ರಾಜಕೀಯ ತ್ಯಾಗ ಮಾಡ್ತೀನಿ, ನಾನು ಬಿಟ್ಬಿಡ್ತೀನಿ, ರಾಜಕೀಯ ಬಿಟ್ಬಿಡ್ತೀನಿ. ಇವತ್ತು ನೀನು ಹೇಳ್ಬೇಕು, ಯಾವ್ದಾರ ಒಂದು ಗುಡಿಯಾಗ ನಿಂತು ಹೇಳ್ಬೇಕು. ಇವತ್ತು ನಾನು ನಿರ್ಮಿತಿ ಕೇಂದ್ರ ಕೆಲಸದಲ್ಲಿ ನಾನು ಭಾಗಿ ಇಲ್ಲ ಅಂತ ಹೇಳ್ಬೇಕು. ಯಾಕಪ್ಪ ನಿನ್ ಚೇಲಗಳು ಬರ್ತಾರೆ ನಿರ್ಮಿತಿ ಕೇಂದ್ರ ಕೆಲಸ ಚಲೋ ಮಾಡಕ್ ಹೋದಾಗ? ನಿನ್ ಚೇಲಗಳು ಯಾಕೆ ಬರ್ತಾರೆ? ಪ್ರತಿಯೊಂದು ಕೆಲಸ ಬಹಿರಂಗ ಆಗಿದೆ, ನಾನು ಆರೋಪ ಮಾಡಿದ್ದು ಎಲ್ಲ ಗೊತ್ತಿದೆ. ನಿಂದು ಸ್ವಾರ್ಥ ಇದೆ, ನೀವು ಒಳಗಡೆ ಇದ್ದಿ ಅಂತಾನೆ ಅವ್ರು ಬರ್ತಾರೆ. ನಾವು ಒಳ್ಳೆ ಕೆಲಸ ಮಾಡ್ಕೊಳ್ಳಾಗ ಎಲ್ಲರೂ ಕಲ್ತಿ ಮಾಡ್ಕೋಬೇಕು. ಇವ್ರು ಪದೇ ನನ್ನ ಮ್ಯಾಗ ಆರೋಪ ಮಾಡ್ತಾರ, ಇಷ್ಟೆಲ್ಲ ಮಾಡ್ತಾರ. 15-20 ವರ್ಷದಿಂದ ಇತಿಹಾಸ ಹೇಳ್ತಾರ ನಂದು. ನೀನು ಇಸ್ಪಟ್ ಆಡ್ತೀಯ, ನೀನ್ ಜೂಜ್ ಆಡ್ತೀಯ, ನೀನು ಆನ್ಲೈನ್ ಬೆಟ್ಟಿಂಗ್ ಮಾಡ್ತೀಯ. ಗುಲ್ಬರ್ಗಲಿಂದ ಎಲ್ಲ ಮಾಡಿ ಬಂದೆ. ಆನ್ಲೈನ್ ಬೆಟ್ಟಿಂಗ್ 2001 ನಲ್ಲಿ ಬಂದಿ ನಾನು. 98 ನಲ್ಲಿ ಇಲ್ಲಿ ಬರ್ಲತ್ತೀನಿ. 98 ಆನ್ಲೈನ್ ಬೆಟ್ಟಿಂಗ್ ಇತ್ತ. ಈಗ ಆರೋಪ ಮಾಡೋರು ಎಂತ ಮಾಡ್ಯಾರ ನೋಡ್ರಿ. ಇವ್ರಿಗೆ ಏನ್ ಗೊತ್ತದ? ನಾನ್ ಆಡಿರ್ಬೇಕು, ನನ್ನ ವೈಯಕ್ತಿಕದ. ನಿನ್ ಖಾನದಾಗ ಆಡಿಲ್ಲ, ನೀನ್ ಆಡಿಲ್ಲ, ನೀವೆಲ್ಲ ಆಡಿಲ್ಲ, ನಿಮ್ ಜೊತೆ ಇದ್ದವ್ರು ಆಡಿಲ್ಲ ಅಂತ ಹೇಳಿ ಪ್ರಮಾಣ ಮಾಡ್ರಿ. ಶಾಸಕ ಸ್ವತಃ ನಮ್ ಟೇಬಲ್ ಮೇಲೆ ಕೂತವ್ರ ಹೇಳಿ ಆಯ್ತು ಬಹಿರಂಗ ಪಡಿಸ್ಲ್ಯಾ? ಇದು ವೈಯಕ್ತಿಕ ವಿಷಯ ಇರ್ತದೆ, ನಾವು ಹೇಳ್ಬಾರ್ದು. ಬಟ್ ಯಾಕೆಲ್ಲ ಹೇಳಿಸ್ತಾರಲ್ಲ, ಇದು ತಪ್ಪು. ನಾನು ಅವನು ಚಡ್ಡಿ ದೋಸ್ತಿದ್ದೀವಿ. ನಾನು ಅವರು ಮೊದ್ಲಿಂದ ಕುಂತವ್ರು ನಿಂತವ್ರು ಇದ್ದೀರಿ. ಸಲ್ಗರ್ಕ ನಾನು ಹೋಗ್ತಿದ್ದೆ, ಅವರು ಬರ್ತಿದ್ರು. ವಾಲಿಬಾಲ್ ಆಡಕ ನನ್ನ ಜೊತೆ ಅವ್ರು ಆಡಿದವ್ರ ಹೇಳ್ತಾರೆ. ವಾಲಿಬಾಲ್ ಆಡ್ತಾನ, ವಾಲಿಬಾಲ್ ಕ್ರಿಕೆಟ್ ಆಡಿದ್ ನನ್ ಶೌಕ್ ಅದ. ನಮ್ಮ ಹುಡುಗರು ಕೆಡಬಾರ್ದು, ಇಂಡೋರ್ ಗೇಮ್ ಆಡಿ ಕೆಡಬಾರ್ದು. ನಾನು ಕೆಟ್ಟಿದ್ದೀನಿ, ಇದನ್ನು ಹೇಳ್ತೀನಿ ಬಹಿರಂಗ. ನಾನು ಕೆಟ್ಟಿದ್ದೀನಿ. ನಮ್ಮ ಹುಡುಗರು, ನಮ್ಮ ಯುವಕರು ಕೆಡಬಾರ್ದು ಅಂತೇಳಿ ಸುಮಾರು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ವಾಲಿಬಾಲ್ ಕ್ರಿಕೆಟ್ ಸಲುವಾಗಿ ಎಲ್ಲ ಕಡೆ ಆಡ್ತಿದ್ದೆ. ನೆಟ್, ಬಾಲ್, ಬ್ಯಾಟ್, ಟೂರ್ನಮೆಂಟ್ ಫೀಸ್ ಎಲ್ಲ ಕೊಟ್ಟು ಪ್ರೇರಣೆ ಕೊಟ್ಟಿದ್ದೀನಿ ನಾನು. ನನ್ನ ಮೇಲೆ ಆರೋಪ ಮಾಡ್ತೀರಿ ವೈಯಕ್ತಿಕ. ನೀವು ನಿಂದ ಐಸಿಯತ್ ಇದೆ, ಇಂಥ ಆರೋಪ ಮಾಡಕ್ಕೆ ನೀವು ವಿಚಾರ ಮಾಡ್ಬೇಕು. ಯಾರೇ ಹೇಳ್ಯಾರ, ಯಾರ್ದಾರು ಇದು ಮಾಡ್ಯಾರ, ಇದೆಲ್ಲ ನಡೆಯಲ್ಲ. ಮತ್ತು ಪದೇ ಹೇಳ್ತಾರ, ನೀವು ಪಕ್ಷದಲ್ಲಿ ಇದ್ರಿ, ನೀವು ಎಲಿಗೇಷನ್ ಹಾಕ್ತಿರಿ, ನಾವು ಅಧ್ಯಕ್ಷ ಇದ್ದಾಗ ನೀವು ನಮ್ಗೇನು ಸಪೋರ್ಟ್ ಮಾಡಿಲ್ಲ ಅಂತ ಸಂತಾಜಿ ಹೇಳ್ತಾರೆ. ನಾವ್ ಯಾವತ್ತು ಸಪೋರ್ಟ್ ಮಾಡಿಲ್ಲ ಹೇಳಪ್ಪ? ಹೆಲ್ತ್ ಕ್ಯಾಂಪ್ ಮಾಡಿದೀನಿ ನಾನು 10 ಸರ್ತಿ, ನಿಮಗೆ ತೊಗೊಂಡ್ ಮಾಡಿದೀನಿ. 4-5 ಸರ್ತಿ ಹೆಲ್ತ್ ಕ್ಯಾಂಪ್ ಮಾಡಿದೀನಿ, ಐ ಕ್ಯಾಂಪ್ ಮಾಡಿದೀನಿ, ನಿಮ್ಗೆ ತೊಗೊಂಡ್ ಮಾಡಿದೀನಿ. ಕೋವಿಡ್ ನಲ್ಲಿ ನೀ ಅಧ್ಯಕ್ಷ ಇದ್ದಾಗ ನನ್ನ ಜೊತೆ ಹಗಲು ರಾತ್ರಿ ಓಡಾಡಿ ಸರ್ವಿಸ್ ಕೊಟ್ಟಿನಿ, ನಿನ್ಕಿಂತ ಹೆಚ್ಚು ಸರ್ವಿಸ್ ಕೊಟ್ಟಿನಿ. ನಮ್ಮ ಸುರೇಶ್ ಶಿಂದೆ ಅವ್ರು ಹೊಲ್ದಾಗಿದ್ದು ಟಮಾಟ 20 ಹುಡುಗರು ಕಡ್ದು ಸುಮಾರು 15 ದಿವಸ ಹಂಚಿದೇನು. 15 ದಿವಸ ಅವ್ರು ಫ್ರೀಯಾಗಿ ಕೊಟ್ಟಾರ. ಸುರೇಶ್ ಶಿಂದೆ ಅವರು ಫ್ರೀಯಾಗಿ ಕೊಟ್ಟಾರ. ನಮ್ಮ ಮಿತ್ರರು ಮೇಲೆ ಯಾಕಂದ್ರೆ ಸೇಲ್ ಆಗ್ತಾ ಇದ್ದಿಲ್ಲ. ಅವಾಗ ಕೋವಿಡ್ ಸೆಂಟರ್ ನಲ್ಲಿ ಹಲವಾರು ಕೆಲಸಗಳು ಮಾಡಿದ್ವಿ. ಇದು ಒಂದೇ ಅಲ್ಲ, ನಾನು ಇನ್ನೊಮ್ಮೆ ಹೇಳ್ತೀನಿ, ನಾನು ಮನೆದು 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಇದೇ ದರ್ಗಾದಲ್ಲಿ ಹೇಳ್ತೀನಿ, ನಾನು 50 ಲಕ್ಷ ರೂಪಾಯಿ ಖರ್ಚು. ಎಲ್ಲ ರಾಜಕಾರಣಿ ಬೇರೆ, ಆನಂದ್ ಪಾಟೀಲೇ ಬೇರೆ. ಈಗ ಹೇಳ್ತಾರೆ ಇವರು, ನಾನು 25 ಲಕ್ಷ ಆಫರ್ ಕೊಟ್ಟಿದ್ದೆ, ಇವ್ರು ಕೊಟ್ಟಿದ್ರು. ನೀನ್ ಹೇಳ್ಬೇಕು ಶರಣು ಸಲ್ಗಾರ್ ಶಾಸಕರು, ನೀನ್ ಯಾರಿಗೂ ಒಬ್ರಿಗೂ ದುಡ್ಡು ಕೊಟ್ಟು ನಕ್ಷಕ ತಗೊಂಡಿಲ್ಲ, ಸೇರ್ಸಿಲ್ಲ ಅಂತ ಹೇಳ ಯಾವ ಗುಡಿಯಾಗ ಹೇಳ್ತೀಯ? ನಾ ಸಿದ್ದಿದ್ದೀನಿ, ಯಾವ ಗುಡಿಯಾಗ ಹೇಳ್ತೀನಿ? ನೀನು ದುಡ್ಡು ಕೊಟ್ಟು ಪಕ್ಷದಾಗ ಸೇರ್ಪಡೆ ಮಾಡ್ತಾ ಇದ್ಯಾ? ನಾ ದೇವ್ರ ಗುಡಿಯಾಗ ಹೇಳ್ತೀನಿ. ಯಾಕಂದ್ರೆ ನನ್ನ ಜೊತೆ ಆಗಿದ್ದಿದ್ದು
ನಿನ್ ಜೊತೆಗೆ ನೀ ಹೆಂಗ್ ಮಾಡಿಲ್ಲ ಅಂತ ಹೆಂಗ್ ನಾ ನಂಬಲಿ? ಆ ದೇವ್ರು ನೋಡ್ಕೋತಾನ ನಿನಗ್, ಆ ದೇವ್ರು ನೋಡ್ಕೋತಾನ ನಿನಗ್. ಮತ್ ಇವ್ರೇನ್ ಹಿಂದರಲ್ಲ ಚೇಲಗಳು, ಹಿಂದ್ ಚೇಲಗಳವರಲ್ಲ, ಇವ್ರಿಗೆ ಫೋನ್ ಪೇ ದುಡ್ಡು ಬಂದ್ರ ಮಾತ್ರ ಅವಾಜ್ ಎತ್ತಾರ, ಕಮೆಂಟ್ ಹಾಕ್ತಾರ, ಇಲ್ದ್ರ ಕಮೆಂಟ್ ಹಾಕಲ್ಲ. ಇವ್ರಿಗೆ ಕಮೆಂಟ್ನು ಅಲ್ಲಿಂದೇ ಬರ್ತದ, ಅವ್ರ ಏನ್ ಕಮೆಂಟ್ ಹಾಕ್ತಾರ ಅದೇ ಕೊಡ್ಬೇಕು. ಈ ತರದ ಪ್ರಾವಿಷನ್ ಇದೆ. ದಯವಿಟ್ಟು ನಾ ಬಸವ ಕಲ್ಯಾಣ ಜನತೆಗೆ ವಿನಂತಿ ಮಾಡ್ಕೋತೀನಿ, ಬಸವ ಕಲ್ಯಾಣ ಜನತೆಗೆ ವಿನಂತಿ ಮಾಡ್ಕೋತೀನಿ, ಇಂಥ ರಾಜಕೀಯ ನಡೆಯಲ್ಲ. ನೀನ್ ಹಿಂಗ ಅಂತಿಲ್ಲ, ಹಂಗ್ ಚುಟ್ಕಿ ಹೊಡೆದು ಬಂದಿ ನೋಡಿಲ್ಲಿ, ತೋರ್ಸು ನಿನ್ ತಾಕತ್, ಬಾ ನೀನು ದಮ್ಮಿದ್ರ ಬಾ, ಏನ್ ಹಾನಿ ಮಾಡ್ತಿ ಮಾಡು. ನಾನೇನ್ ಹೇಳಿ ಚಾಲೆಂಜ್, ನಿರ್ಮಿತಿ ಕೆಲಸ ನಾನ್ ಮಾಡಿಲ್ಲ, ನಾನ್ ಇದ್ರಲ್ಲಿ ಭಾಗಿಲ್ಲ ಅಂತ ಹೇಳ್ಬೇಕು. ಮತ್ ಇವ್ರು ವೈಯಕ್ತಿಕ ಆರೋಪ ಮಾಡ್ತಾರ, ನನ್ ಬಲ್ ಹಲವಾರು ಆರೋಪ ಮಾಡ್ತಾರ. ಆನಂದ್ ದೇವಪ್ಪ ಮೇಲೆ ನೀವು ಹಲ್ಲೆ ಮಾಡಿದಿರಿ ಪಕ್ಷದವರು ಅಂತ ಹೇಳಿ. ಇದೇ ಓಂ ಪಾಟೀಲ್ ಅವ್ರು ಇದ್ರು ಅವಾಗ ನಮ್ಮ ಪಕ್ಷದಲ್ಲಿ, ನಾನು ಅವಾಗ ಇರ್ಲಿಲ್ಲ ಪಕ್ಷದಲ್ಲಿ. ಏನೋ ಆಗಿರ್ಬೋದು, ಜಗಳ ಆಗಿರ್ಬೋದು, ಆ ಕಡೆ ಈ ಕಡೆ. ಅವ್ರು ತಪ್ಪು ಮಾಡಿರಂದ್ರೆ ನೀ ಯಾಕೆ ತಗೊಂಡಪ್ಪ? ಮತ್ತ ಅವ್ರಿಗೆ ಅವ್ರು ಮಾಡ್ತಿರು, ನೀ ಯಾಕೆ ತಗೊಂಡಿ? ಈಗ ಅಂತೀರಿ ಅವ್ರಿದ್ರು ಇವ್ರು ದಾವುದಿದ್ರು ಅವ್ರಿದ್ರು ಅಂತ ಹೇಳ್ತೀರಿ. ಇರ್ಲಿ, ಎಲ್ಲಾ ಪಕ್ಷದಾಗ ಆಂತರಿಕ ಇದು ಇರ್ತಾವ. ನೀವೇನ್ ಮಾಡಿರಪ್ಪ? MP ಸಾಬ್ರಿಗೆ ಎಲ್ಲಾ ಮಾಡಿದ್ರು, ಟಿಕೆಟ್ ಇಸ್ಕೊಟ್ರು, ಎಲ್ಲಾ ಮಾಡಿದ್ರು, ನಿನ್ ಸಲಕ್ಕೆ ಎಲ್ಲಾ ಮಾಡಿದ್ರು, ಹಾನಿ ಪ್ರಮಾಣ ಮಾಡಿದ್ವಿ ಮಕ್ಕಳ ಮೇಲ. ಅದು ಗೊತ್ತದ ಇಡೀ ಜಗತ್ತಿಗೆ, ನೀ ಎಷ್ಟು ದುಡ್ಡು ಏನ್ ಮಾಡಿದಿ ಏನಿಲ್ಲ, ಯಾರ ಕಾಲು ಬಿದ್ದಿದಿ ಎಲ್ಲ ಗೊತ್ತ. ಟಿಕೆಟ್ ತಗೊಂಡ್ ಬಂದಿ ಗೆದ್ದಿ, ನಿನ್ ಹಣೆಬಾರ್ ಚಲೋ. ಹಾನಿ ಮಾಡ್ತೇವೆ ಪ್ರೆಸ್ ಮೀಟ್ ನಲ್ಲಿ. ಅವ್ರ ಎಕ್ಸ್ಪ್ರೆಷನ್ ನೋಡ್ರಿ, ಭಗವಂತ ಖುಬಾ ಅವ್ರ ಎಕ್ಸ್ಪ್ರೆಷನ್ ನೋಡ್ರಿ. ಅವ್ರ ಹಾನಿ ಮಾಡುವಾಗ ನನ್ ಮಕ್ಕಳ ಮೇಲೆ ಹಾನಿ ಮಾಡ್ತಾ ಅಂದಾಗ ಹಿಂಗ್ ನೋಡ್ಯಾರ ಎಕ್ಸ್ಪ್ರೆಷನ್ ನೋಡ್ರಿ. ಆ ಎಕ್ಸ್ಪ್ರೆಷನ್ ತೋರಿಸ್ತದ ನೀ ಎಷ್ಟು ಸತ್ಯ ಇದ್ದಿದ್. ಇದು ಎಲ್ಲ ನಡೆಯಲ್ಲ. ರಾಜಕೀಯಲ್ಲಿ ನಾನು ಇದ್ದೀನಿ, ನಾನು ಸಾವಿಲ್ಲ. ಬಟ್ ಇಷ್ಟು ಮಾತ್ರ ಹೇಳ್ಬೋದು, ನಿನ್ಕಿಂತ 100 ಪಟ್ಟು ಸಾವಿದ್ದೀನಿ, 100 ಪಟ್ಟು ಸಾವಿದ್ದೀನಿ. ಇದು ಚಾಲೆಂಜ್ ಮಾಡ್ತೀನಿ ನಾನು. ಯಾಕಂದ್ರೆ ನನ್ನ ಆಸ್ತಿ ಕಳ್ಕೊಳ್ತಿದ್ದಿಲ್ಲ ನಾನು. ಆಸ್ತಿ ಬಗ್ಗೆನೂ ಹೇಳ್ತಾರೆ, ಇಷ್ಟು ಪ್ರಾಪರ್ಟಿ ತಗೊಂಡೆ, ಅಷ್ಟು ಪ್ರಾಪರ್ಟಿ ತಗೊಂಡೆ. ನಂದಿರೋದು ವೈಯಕ್ತಿಕ ಆಸ್ತಿ, ನಮ್ಮ ತಂದೆಯವ್ರಿಗೆ ಇರೋದು. ನಿನಗೆ ಹೇಳಿರ್ಬೋದು, ಪಕ್ಕದವ್ರು ಇದ್ದವ್ರು, ಪಕ್ಕದಾಗ ಕುಂತವ್ರು, ನಮ್ಮ ಅಣ್ಣ ತಮ್ಮಕಿನೇ ಕುಂತಿರು, ಅವ್ರಿನ್ನೂ ಗೊತ್ತಿಲ್ಲ ನಿಮಗೆ ನಮ್ದು ಎಷ್ಟೆಷ್ಟು ಪಾಲದ ಅಂತೇಳಿ. ನಮಗ್ ನೀರ್ಗುಡಿ 11 ಎಕರೆ ಇತ್ತು. 11 ಎಕರೆ ಸುಮಾರು, ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ. 11 ಎಕರೆ ಅಲ್ಲಿ ನೀರ್ಗುಡಿಯಲ್ಲಿ 16 ಎಕರೆ ಇತ್ತು ನಮ್ ಕಾಕಾರದರ ಪಕ್ಕದಲ್ಲಿ. 16 ಎಕರೆ ನಮಗಿತ್ತು. ಇಲ್ಲಿ 32 ಎಕರೆ ಇತ್ತು. ಇಷ್ಟೆಲ್ಲ ಕಲ್ತಿ ನಮ್ ಪ್ರಾಪರ್ಟಿ ಇತ್ತು. ಅದು 16 ಎಕರೆ ಮಾರಿ ನಾವು ಇಲ್ಲಿ ತಗೊಂಡಿವಿ ಹೊಲ 70 ಎಕರೆ ತಗೊಂಡಿವಿ. 16 ಎಕರೆ ಮಾಡಿ 70 ಎಕರೆ ತಗೊಂಡಿವಿ. ನಾನು ಯಾರ ಮನಿಗೆ ಹೋಗಿ ಹೊಲ ತೋಳಕ್ ಹೋಗಿಲ್ಲ. ನೀ ಬಾ ಅಂತ ಯಾರ ಕಷ್ಟದಲ್ಲಿ ಇದ್ರು ನಮ್ಮಲ್ಲಿ ತಗೊಂಡಾರ. ನೀವು ಆರೋಪ ಮಾಡ್ತೀರಿ, ಬಹಳಷ್ಟು ಆರೋಪ ಮಾಡ್ತೀರಿ, ಉಗಾಜಿ ಅವ್ರದ್ದು ಬೇರೆ ಬೇರೆಯವ್ರದ್ದು ಅಂತೀರಿ, ನೀವು ಯಾರ್ದು ತಗೊಂಡಿಲ್ಲ ಅಂತೇಳಿ. ಈಗ ನಾನ್ ಹೇಳ್ತೀನಿ, ನಾನು ವಾಪಸ್ಲು ಕೊಡ್ತೀನಿ ಹೊಲ. ಇವತ್ತಿನ ವ್ಯಾಲ್ಯೂಯೇಷನ್ ಮಾಡ್ರಿ, ನನ್ನ ಹೆಸರ್ಲೇನದ 5 ಎಕರೆ 12 ಗುಂಟೆ ನನ್ನ ಹೆಸರ್ಲೇನದ. ಇವತ್ತು ವಾಪಸ್ನು ಕೊಡ್ತೀನಿ ಅವ್ರಿಗೆ. ಏನ್ ವ್ಯಾಲ್ಯೂಯೇಷನ್ ಅದ ಹೇಳ್ರಿ ಇವತ್ತಿಂದು, ನೀವೇ ಮಾಡ್ರಿ 4 ಮಂದಿ, ನಾವು ವಾಪಸ್ನು ಕೊಡ್ತೀನಿ. ಅದೇ ತರ ನೀವು ಮಾಡ್ತೀರೇನು ಹೇಳ್ರಿ? ಮಾಡ್ಬೋದು ನೀವು. ನನ್ ಬಲ್ ಉದಾಹರಣೆ ಅವ. ನಾನು ವಾಪಸ್ನು ಕೊಟ್ಟಿರೋದು. ಚಂದಪ್ಪ ಬೆಳಂಗಿ ಅವ್ರಿಗೆ 1 ಎಕರೆ ಹೊಲ ಕೊಟ್ಟಿದ್ದೆ ನಾನು. 1 ಎಕರೆ ನಾನು ಸ್ವತಂತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಅವ್ರ ಹೊಲ ನಾನು ತಗೊಂಡಿದ್ದೆ. ಅವ್ರ ಕಷ್ಟದಲ್ಲಿ ಇದ್ದಾಗ ನಾ ತಗೊಂಡಿದ್ದೆ. ವಾಪಸ್ ಅವ್ರಿಗೆ ಎಷ್ಟು ಜೋಳ್ಗಿದ ಹಾಕ್ಯಾರ ಅಷ್ಟು ತಗೊಂಡು, ನಾ ಅವ್ರಿಗೆ ವಾಪಸ್ ರಿಜಿಸ್ಟರ್ ಮಾಡ್ಕೊತೀನಿ. ಇದು ಘಂಟಾ ಘೋಷವಾಗಿ ಹೇಳ್ತೀನಿ, ದೇವ್ರ ಇದ್ರ ಮೇಲೆ ಹೇಳ್ತೀನಿ. ಮತ್ ಇದೇ ತರ ವಿನಾಯಕ್ ಕಾರ್ಬರಿ ಅವರು ನನಗ್ ಹೊಲ ಮಾರಿ ಬೇರೆಯವ್ರು ಅವ್ರ ಮೇಲೆ ಕೂತಾರ ನೋಡ್ರಿ, ಹಿಂದೆ ಚೇಲಗಳು ಇದ್ರಲ್ಲ, ಅವ್ರ ಜೊತೆಗಿದ್ದವರಿಗೆ ಹೊಲ ಅಲ್ಲಿಂದ ಹೊಲ ತಗೊಂಡಾಗ ಏನಾಯ್ತು, ಅವ್ರು ರಿಟರ್ನ್ ಅವ್ರಿಗೆ ಕೊಡ್ಲಿಲ್ಲ ಹೊಲ. 20 ವರ್ಷ ಕಬ್ಜಾದಾಗಿದ್ರು. ಅವ್ರ ಪಾಣಿ ಇತ್ತು, ಅವ್ರ ಪಾಣಿ ಇದ್ರೆ ಅವ್ರ ಹೆಸರ ಮೇಲೆ ಪಾಣಿ ಮಾಡ್ಕೊಟ್ಟಿಲ್ಲ. ಅವ್ರ ಅಣ್ಣ ತಮ್ಮರ ಜಗಳ ಇತ್ತು. 5 ಎಕರೆ ತಗೊಂಡಿರೋ 4 ಎಕರೆ ತಗೊಂಡಿದ್ರು ಅವ್ರು. ಅವ್ರಿಗೆ ವಾಪಸ್ ಕೊಡ್ಲಿಲ್ಲ. ಅವ್ರು ಕೊಡ್ಲಾರ್ದ ಬಟ್ಟಿಗೆ ಅವ್ರು ನಮ್ ಕೈಕಾಲು ಹಿಡಿದ್ರು. ಪಾಟೀಲ್ ರೇ, ನಿಮಗ್ ಮಾತಾಡಿ, ನೀವು ಮರಾಠದವ್ರೇ ಅದಾರ.
ನಮ್ದು ಹೊಲ ಅವ್ರು ಕೊಡಲಾಗಿರಿ, ನಮ್ಗೆ ಧೋಕಾ ಮಾಡ್ಲತ್ತಾರ, ನಮ್ಗೆ ಹೊಲ ಕೊಡ್ರಿ ಅಂದ್ರು. ಇವತ್ತು 40 ಲಕ್ಷ ರೂಪಾಯಿ ರೀಸೆಂಟ್ಲಿ ಆಗಿದೆ. ಅವ್ರದೇ ಮಾಮ ಮಾಡಿದಾನ. ನಮ್ ನರಸಪ್ಪ ಜಮಾದಾರ್ ಅವ್ರದ್ದೇನ್ ರಿತಿಕಾಂತ್ ಅದರಲ್ಲ PA, ಅವ್ರ ಮಾಮನೇ ಖಾಸ. ಅವರೇ ಪಂಚಾಯತಿ ಮಾಡ್ಯಾರ. ಮಾಮನ ಕಾಕ ಅವರೇ ಮಾಡ್ಯಾರ ಪಂಚಾಯತಿ. ಗೌಡ್ರೆ ಏನಾರ ಹಾಕ್ತಾರಿ, ಜೋಳ್ಗೆ ಹಾಕೋತಾರ್ರಿ 13 ಲಕ್ಷ 14 ಲಕ್ಷ 40 ಲಕ್ಷ ರೂಪಾಯಿ ಬೆಳೆ ಬಾಳುವ ಹೊಲ 13.5 ಲಕ್ಷ 14 ಲಕ್ಷ ರೂಪಾಯಿ ಕೊಟ್ರೆ ನಾವು ತಗೊಂಡು ಅವ್ರಿಗೆ ಕೊಟ್ಬಿಟ್ಟಿ. ಇದು ನಮ್ದು ಸಂಸ್ಕಾರ, ನಮ್ ತಂದೆ ತಾಯಿ ಕಲಿಸಿದ ಸಂಸ್ಕಾರ. ನನಗ್ ಕೇಳ್ತಿ ನೀನು, ನಮಗ್ ಕೇಳ್ತಿ ನೀ ಏನೇನ್ ಮಾಡಿದ್ಕೋ ಹೇಳ. ನಿನ್ಗ ಸಂತಾಜಿ SV ಸಂತಾಜಿ ಅವರೇ, ಇದೇ ಕೊಯ್ನೂರ್ ಪಾಡ್ದು ಬಾಬಾ ಅವ್ರದು ದರ್ಗಾದ ಒಂದು ಸೂಫಿ ಸಂತ ಅವ್ರದ್ದು ಹೊಲ ನೀನು 4 ಎಕರೆ 2 ಎಕರೆ 3 ಎಕರೆ ಮಾರಿದೆ ಅವ್ರಿಗೆ. ನೀನು ಮಾರಿದೆ ಸುಮಾರು 25 ವರ್ಷ ಹಿಂದೆ ಮಾರಿದ್ ನೀನು. ಇವತ್ತು ನೀನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಾಗ ಆ ಹೊಲ ಜಬರ್ದಸ್ತಿ ಕಬ್ಜಾ ಮಾಡ್ತಿ. ನೀನ್ ಹೇಳಿ ನೋಡಮ್, ಆಣಿ ಮಾಡಿ ಹೇಳಿ. ಬಾಜಿಂದ ದರ್ರಾಗ ಬಾ, ನೀ ತೋರಿಸ್ತದ ನೀನು. जाहिर करे आपके खिलाफ क्या है, विरोध करके क्या आपके फोटो पे क्या है चप्पल का हाथ डाले थे। ये जब काम है आपका ये सम्मान लेकर के खिलाफ आप क्यों है? देखो, मैं एक समाज का लीडर, समाज का आदमी हूं। मैं मराठा हूं, मेरे को गर्व है। मराठा मॉडल पर वाकनार नहीं, झुकने वाला मराठा नहीं हूं मैं अभी भी बोलता हूं वही स्टैंड पे मैं। तब मुड़े साहब गलती करे, हमारे समाज को मीटिंग लेके करे, करके हमारे को समाज को उन्होंने गुमराह करके पार्टी ज्वाइन हो गए। उन्होंने भी समाज के लिए करे होंगे, मगर हमारा समाज के लिए वो एक धब्बा था। तब हमारे समाज के नाम पे उन्होंने ठहरने रहे लगे था। मीटिंग में मैं भी था उस तब JDS में रह के भी उनके मीटिंग को गया था मैं। तब जाके आरोप मैं करे सो सही है, मगर जूते सो मारे सो। तुम आप वीडियो देखो, उस फंक्शन में हूं मैं, बात भी करा, गाली भी दिया, मगर जूते मारते वक्त मैं खुद हाथ से जूता खींच लिए सो आदमी हूं मैं। देखो आप वीडियो, आप अभी भी निकाल के देखो, क्या भी करो। मैं ये नहीं बोल रहा हूं मैं उनको इंसल्ट करा है, उन्होंने गलत नहीं है बोल, गलत थे उनको अभी भी पूछो, गलत उन्होंने स्टेटमेंट दिए 2 बार, मैं गलती करा बोल के। वो पार्टी में ज्वाइन होके मैं गलती करा बोल के स्टेटमेंट भी दिए। MLC उन्होंने खुद के हुए जो समाज के लिए करे बोल के उन्होंने भी क्लैरिफिकेशन दिए। उस वक्त जो गलती मेरे को लगा, उसका आरोप में मैं अभी भी स्टैंड रखता हूं, अभी भी स्टैंड हूं मैं। उस वक्त उनका गलती था बस। और मैं इसी तरह मैं बोलना चाहता हूं, मैं बार बोल रहे मेरा योगदान कुछ भी नहीं है बोल के। मैं जब ZP मेंबर था, जब मेरे को MLA साहब का टिकट मिलने के बाद हमारे मल्लिकार्जुन खुबा साहब टिकट दिए, उनके सपोर्टर्स सब सपोर्ट करे, हमारी जनता सपोर्ट करी, हमारा समाज सपोर्ट करा, सब सपोर्ट करे। क्या क्या टैक्टिक्स यूज करे भाई तुम, और एक मराठा को ठहरा करे, वो करे, ये करो। मैं इतना सब चोरी करे तो मेरे को क्यों चिंता देते थे जी? मेरे सामने बड़ा हाथी ठहरा था, मैं तो क्या तो बोले ना तुम वो हूं। पानी अभी भी डाले तो लाओ बाटली, लाओ बाटली, लाओ तू, लाओ इधर बाटली, तार बाटली था। अरे पानी डालने के बाद क्या होता जी? नहीं, मैं तो चैलेंज दिया, कौन से भी किधर भी जाके तुम करो, किधर भी जाके करो। पानी डाले तो तुम साबुत होते क्या? वैसा बोले तो हमारे कोर्ट पुलिस स्टेशन बंद करो। अब क्यों आए भाई ये SB साहब, हमारे अनिल साहब क्यों आए? ये क्यों होना, हमारे को सुरक्षा क्यों होना चोर? इसीलिए। और ये मेरे मराठा समाज का और एक बोले, मराठा समाज के तुम्हारे आदमी को तुम अध्यक्ष नहीं, ग्राम पंचायत अध्यक्ष नहीं करे बोल के। ये देखो टकले सब तिरुपति जाके पैसा लेके उन्होंने सेटलेटर हुए और मेरे को बोल रहे तुम करो बोल के। उन्होंने जो होने वाला है उन्होंने जाके उधर जाने के बाद उनके पास मैं कैसा कर सकता हूँ जी? ये इसका प्रूफ। और एक है, मैं बार बोल रहे, मैं MLA साहब खुबा साहब के वक्त में बोल रहा, मैं डेवलपमेंट कुछ नहीं करा बोल रहे। मैं अभी जिला पंचायत सदस्य इलेक्ट हुआ था। ನಾನು ಜಿಲ್ಲಾ ಪಂಚಾಯತ್
ಸದಸ್ಯನಾಗಿದ್ದೆ. ಆದಾಗ ನಮ್ಮ 2016 ನಲ್ಲಿ ಭಯಂಕರ ಬರಗಾಲಿತ್ತು. ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಳಿನೇ ಬಂದಿರಲಿಲ್ಲ. ಅವಾಗ ನಾವು ಮಲ್ಲಿಕಾರ್ಜುನ್ ಖುಬಾ ಅವ್ರ MLA ಇದ್ದರು, ಅವ್ರ ವಿರುದ್ಧ ಹೋರಾಟ ಮಾಡಿದ್ದೇನೆ. ಅವ್ರ ವಿರುದ್ಧ ಹೋರಾಟ ಮಾಡಿ 97 ಬೋರ್ವೆಲ್ ಹೊಡ್ಸ್ಕೊಂಡಿ ನಾನು. 97 ಬೋರ್ವೆಲ್. ನೀನೇನ್ ಹೇಳ್ತೀಯಪ್ಪ, ನೀನ್ ಕೆಲಸ ಮಾಡಿಲ್ಲ, ನಾವು ಕೆಲಸ ಮಾಡಿಲ್ಲ, ಜನ ಹೇಳ್ತಾರೆ. लोग मेरे को ये करने वाले, इंश्योरेंस के बारे में मैं इश्यू उठाया, मैं इश्यू उठाने के बाद में अधिवेशन में इश्यू हो गया. तब तक इश्यू नहीं था, स्टेट लेवल इश्यूज नहीं था. हर एक चीज में इसमें भी पैसा खाया, दरगाह में बोल रहा हूं, चल नहीं खाया. और हर एक चीज में तुम बोलते, तुम इसमें हमारे समुदाय भवन कोहिनूर में ये नहीं करे, तुम आओ, तुम नहीं खाए बोल के बोलो, मैं बोलता हूं. ये देखो तुम इतना कड़ते था, मैं फोटो डालता हूं आपको. सीमेंट ही नहीं था जी, मिक्स कर रहे थे, पूरा पूरा बेकार काम चालू कर रहा था. मैं नहीं गया था उधर, हमारे कार्यकर्ते हमारे वीरेश स्वामी बोल के बुलाए थे, मैं उसको रेक्टिफाई कर लिया. मैं रिबॉन्ड हैमर लगा के टेस्ट कर रहे पिलर को. क्वालिटी मेंटेन करने के लिए पूरी मेरी हर एक चीज में, आज ही नहीं कल भी वैसे ही रहता हमारा. कौन से भी पार्टी, आज समझ लो विजय सिंह साहब के कार्यकर्ता काम कर रहे तो भी मैं पूछने वाला, मैं करे